ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪ್ರೇಮ ಕಾವ್ಯ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ಇದೆ ನೋಡೋಣ ಬನ್ನಿ. ಪ್ರೇಮ ಕಾವ್ಯದಲ್ಲಿ ಅಲ್ಲಿ ಕಾವ್ಯಂಗೆ ಪ್ರೊಫೆಸರು ಕಷ್ಟ ಕೊಟ್ಟ ಅಂತ ಹೇಳ್ಬಿಟ್ಟು ಇವನು ಹೋಗ್ಬಿಟ್ಟು ಅವ್ನ ಕೈಯೇ ಮುರಿದ್ಬಿಟ್ಟಿದ್ದಾನೆ ಅವಳ ಗಂಡ. ಅದಾದಮೇಲೆ ಅವ್ನ ಸೇಡ್ ಇನ್ನೂ ತೀರ್ಕೊಳ್ಳೇ ಇಲ್ಲ. ಅವನೇನು ಮಾಡ್ದ ಅಂದರೆ ತಗೊಂಡೋಗಿ ಲೆಟ್ರಿನ್ ರೂಮಿಗೆ ಕೂಡಾಕ್ಬಿಟ್ಟು ಲಾಕ್ ಮಾಡಿಬಿಟ್ಟ. ಲಾಕ್ ಮಾಡಿ ಅವನು ಈಚೆ ಬರ್ದಂಗೆ ಮಾಡಿಬಿಟ್ಟಿದ್ದಾನೆ. ರಾತ್ರಿ ಎಲ್ಲ ಫುಲ್ಲು ಸೀರಿಯಸ್ ಆಗಿ ಹೋದ ಅವನು. ಗೋಡೆಗೆಲ್ಲ ಬರೆದ್ಬಿಟ್ಟಿದ್ದಾನೆ ಕೆಟ್ಟದಾಗೆ ಅವನ ಬಗ್ಗೆ. ಮುಂದ್ಗಡೆ ಚಿಲ್ಕ ಹಾಕ್ಬಿಟ್ಟ. ಅಷ್ಟೊತ್ತಿಗೆ ಸೆಕ್ಯೂರಿಟಿ ಮತ್ತಿನ್ನೊಬ್ಬ ಬಂದುಬಿಟ್ಟು ಏನು ಮಾಡ್ತಿದ್ದೀಯ ಇಲ್ಲಿ ಅಂತ ಕೇಳಿದಾಗ, ಕೊಳಾಯಿ ರಿಪೇರಿಗೆ ಬಂದಿದ್ದೆ ಸರ್, ಆದರೆ ಆಗಿಲ್ಲ ಇವಾಗ, ನಾಳೆ ಬೆಳಗ್ಗೆ ಹೊತ್ತಿಗೆ ರೆಡಿ ಮಾಡಿಬಿಡ್ತೀನಿ ಅಂತ, ನಾಳೆ ಹುಡುಗರೆಲ್ಲ ಬರೋ ಹೊತ್ತಿಗೆ ರೆಡಿ ಮಾಡಬೇಕು ನೀನು ಅಂತ ಹೇಳ್ತಾನೆ. ಆಯಿತು ಅಂತೇಳಿ ಒಪ್ಕೊಂಡು ಆಮೇಲೆ ಅಲ್ಲಿ ಒಳಗಡೆ ಅವನಿಗೆ ಕೂಡಾಕ್ಬಿಟ್ಟು ಅವನಿಗೆ ಬೈತಾನೆ ಇರ್ತಾನೆ. ನೀನು ಯಾರು ಅಂತ ಕೇಳಿದ್ರೆ ರಾಘವೇಂದ್ರ ಅಂತ ಹೇಳ್ತಾನೆ. ಹೆಸರು, ನಿಜವಾದ ಹೆಸರು ಹೇಳಲ್ಲ. ರಾಘವೇಂದ್ರ ಅಂತ ಹೇಳಿದ ಹೆಸರು ಅವನಿಗೆ ಕೇಳಿಸಿರುತ್ತೆ. ಆಮೇಲೆ ಮೊಬೈಲ್ ತೊಗೊಂಡು ಪೊಲೀಸಿಗೆ ಫೋನ್ ಮಾಡ್ತೀನಿ ಅಂತ ಮೊಬೈಲ್ ತಗೊಳಕ್ಕೆ ಹೋಗ್ತಾನೆ. ಮೊಬೈಲ್ ಸಿಗಲ್ಲ, ಯಾಕೆಂದರೆ ಮೊಬೈಲ್ ಆಫೀಸ್ ರೂಮಲ್ಲೇ ಬಿಟ್ಟು ಬಂದುಬಿಟ್ಟಿರ್ತಾನೆ. ವಾಶ್ರೂಮಿಗೆ ಹೋಗಿ ಬರೋಣ ಅಂತ ಬಂದಿರ್ತಾನೆ. ಅಷ್ಟರೊಳಗೆ ಇವನು ಲಾಕ್ ಮಾಡಿಬಿಡ್ತಾನೆ, ಸಿಕ್ಕಾಕೊಂಡಿರ್ತಾನೆ. ಆಮೇಲೆ ಇವನು ಪರದಾಡಿರ್ತಾನೆ ಪ್ರೊಫೆಸರು. ಏನೂ ಆಗಲ್ಲ, ಕೈ ಬೇರೆ ಮುರಿದೋಗಿದೆ, ಏನೂ ಮಾಡೋಕ್ಕಾಗ್ತಾ ಇಲ್ಲ, ಯಾರನ್ನೂ ಕರೆಯೋಕ್ಕೂ ಆಗ್ತಾಯಿಲ್ಲ, ಒಳಗಡೆ ಲಾಕ್ ಆಗಿಬಿಟ್ಟಿದ್ದಾನೆ, ನಾಳೆ ಬೆಳಗ್ಗೆವರೆಗೂ ನೀನು ಇಲ್ಲೇ ಲಾಕ್ ಆಗಿರು ಅಂತ ಹೇಳಿಬಿಟ್ಟು ಅವನು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಎಸ್ಕೇಪ್ ಆದಮೇಲೆ ಕಾವ್ಯನ ಗಂಡ ಎಸ್ಕೇಪ್ ಆಗಿಬಿಡ್ತಾನೆ. ಆಮೇಲೆ ಅಲ್ಲಿ ಎಸ್ಕೇಪ್ ಆದಮೇಲೆ ಅವನು ಇನ್ನೊಬ್ಬ ಸೆಕ್ಯೂರಿಟಿ ಬಂದು ಕೇಳ್ದ ಅಂತ ಹೇಳಿದ್ನಲ್ಲ, ಕೇಳಿದಾಗ ಪ್ಲಮ್ಮಿಂಗ್ ಅವನು ಅಂದರೆ ಬೇರೆಯವ್ರನ್ನ ಕರೆಸ್ತಿರ್ತಾರಲ್ಲ, ಹಂಗಾಗಿ ಮುಖ ಪರಿಚಯ ಏನಿರಲ್ಲ. ಯಾರ್ಯಾರೋ ಬೇರೆಯವ್ರು ಬಂದಿದ್ದಾರೆ ಹೊಸಬ್ರು ಅಂದ್ಕೊಂಡು, ಹಳಬ್ರಾದರೆ ಗುರ್ತಿಡಿತಾರೆ, ಹೊಸಬ್ರಾದರೆ ಗುರ್ತಿಡಿಯೋಕ್ಕಾಗಲ್ಲ. ಹೌದೇನೋ ಕರೆಸಿರ್ಬೋದು, ಯಾರೋ ಹೇಳಿರ್ತಾರೆ ಮ್ಯಾನೇಜ್ಮೆಂಟ್ ಅವರು ಅಂದ್ಕೊಂಡು ಅವನು ಸುಮ್ಮನೆ ಅವನ ಪಾಡಿಗೆ ಹೊರಟೋಗ್ತಾನೆ. ಅವನು ಹೋದ್ಮೇಲೆ ಈ ಕಡೆ ಕಾವ್ಯ ಮತ್ತು ಪ್ರೇಮನ ಗಂಡಂಗೆ ಫಸ್ಟ್ ನೈಟ್ ಅರೇಂಜ್ಮೆಂಟ್ ಮಾಡ್ತಾ ಇರ್ತಾಳೆ ಅವರಮ್ಮ. ಆಮೇಲೆ ಪ್ರೇಮ ಹೇಳ್ತಾಳೆ, ಅಮ್ಮ ಇದೆಲ್ಲ ಬೇಡ ಕಣಮ್ಮ ಅಂತ. ಅದಂಗಲ್ಲ ಮಗಳೇ, ಅವತ್ತು ಅರ್ಜೆಂಟಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ, ಅದಕ್ಕೇ ಇವಾಗ ಅರೇಂಜ್ಮೆಂಟ್ ಮಾಡಿದ್ದೀನಿ. ಮತ್ತು ನಿಮ್ಮದು ಇದೊಂದು ಶಾಸ್ತ್ರ ನಡೆದೋದ್ರೆ ಮತ್ತು ಯಾವತ್ತಿದ್ರೂ ಗಂಡ ಹೆಂಡ್ತಿ ಅಂದಮೇಲೆ ಈ ಶಾಸ್ತ್ರ ನಡಿಲೇಬೇಕು ಅಂತ ಮಗಳಿಗೆ ಬುದ್ಧಿವಾದ ಹೇಳ್ತಾಳೆ. ಆದರೆ ಪ್ರೇಮ ಈಗ ಇದೆಲ್ಲ ಬೇಡಮ್ಮ, ಈಗೆಲ್ಲ ಈ ಸಿಚುವೇಷನಲ್ಲಿ ಇದೆಲ್ಲ ಬೇಡಮ್ಮ ಅಂತ ಹೇಳ್ತಾಳೆ. ಆದರೂ ಅವರಮ್ಮ ಕೇಳಲ್ಲ. ಇಲ್ಲ ಮಗಳೇ, ಇದಾಗ್ಬಿಡ್ಬೇಕು, ಆದರೆ ನಿಮಗೂ ಮುಂದೆ ಮಕ್ಕಳು ಮರಿ ಅಂತ ಆಗಬೇಕಲ್ವಾ, ಎಷ್ಟು ದಿನ ಹಿಂಗೆ ಇರೋಕ್ಕಾಗುತ್ತೆ ಅಂತೆಲ್ಲ ಹೇಳ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಅವಳು ಒಪ್ಕೊಂಡು ಹಾಲು ಇಟ್ಕೊಂಡು ರೂಮಿಗೆ ಹೋಗ್ತಾಳೆ. ಅವನು ಗಂಡ ರಾಮು ಅಲ್ಲಿ ಕಾಯ್ತಾ ಇರ್ತಾನೆ. ಆಮೇಲೆ ಇವತ್ತು ಫಸ್ಟ್ ನೈಟ್ ಅತ್ತೆ ರೆಡಿ ಮಾಡಿದ್ದಾರೆ ಅಂದ್ಕೊಂಡು ಖುಷಿಯಾಗಿಯೇ ಇರ್ತಾನೆ. ಆಮೇಲೆ ಪ್ರೇಮ ಅಲ್ಲಿ ಹಾಲಿನ ಲೋಟ ಇಟ್ಕೊಂಡು ಒಳಗೆ ಹೋದಾಗ, ಏನು ಯಾವತ್ತೂ ನಾಚಿಕೊಳ್ಳದೆ ಇದ್ದರು ಬಜಾರಿ ಹಠಮಾರಿ, ಇವತ್ತೇನು ಇಷ್ಟೊಂದು ನಾಚಿಕೆ ಅಂತ ಹೇಳ್ತಾನೆ. ಅದಕ್ಕೆ ಸುಮ್ಮನಿರು, ತಮಾಷೆ ಮಾಡಿಬಿಡೋರಮ್ಮ ನೀನು ಅಂತ ಹೇಳ್ತಾಳೆ. ತಮಾಷೆ ಏನಿಲ್ಲ, ಆದರೆ ಏನಕ್ಕೆ ಹಿಂಗೆ ನಾಚಿಕೆ ಅಂತ ಕೇಳ್ತಾನೆ. ಆವಾಗ ಅವಳು ತುಂಬಾ ನಾಚಿಕೊಂಡು ಹಾಲು ಕೊಡೋಕ್ಕೆ ಹೋಗ್ತಾಳೆ. ಹಾಲನ್ನು ಇಸ್ಕೊಂಡು ತೊಗೊಂಡೋಗಿ ಟಿಫೈ ಮೇಲೆ ಇಟ್ಬಿಟ್ಟು ಬಂದು ಮತ್ತೆ ಟೀಸ್ ಮಾಡ್ತಾನೆ. ಹೋಗು ರಾಮು, ನೀನು ಬರೀ ತಮಾಷೆ ಮಾಡ್ತೀಯ ಅಂತ ಹೇಳ್ಬಿಟ್ಟು ಅವಳು ಕೊಸರ್ಕೊಂಡು ಆ ಕಡೆ ಹೋಗ್ತಿರ್ತಾಳೆ. ಇವನು ಹೋಗಿ ಎಳ್ಕೊತಾನೆ. ಆಮೇಲೆ ಇಬ್ಬರು ಒಂದಾಗ್ತಾರೆ. ಅದು ಸರ್ವೇ ಸಾಮಾನ್ಯ ಅಲ್ವಾ, ಆಗೋಯ್ತು. ಆಮೇಲೆ ಇಬ್ಬರು ಖುಷಿಯಾಗಿರ್ತಾರೆ. ಅವತ್ತು ರಾತ್ರಿ ಎಲ್ಲ ಆಗೋಗುತ್ತೆ. ಆಮೇಲೆ ಬೆಳಗ್ಗೆ ಎದ್ದು ಅವರು ರೆಡಿಯಾಗಿ ಏನೋ ತಿಂಡಿಗೋ ಅಥವಾ ಟೀಗೋ ಕಾಫಿಗೋ ಬಂದಿರ್ತಾರೆ. ಆ ಟೈಮಿಗೆ ಅವರಪ್ಪ ಏನೋ ಬೈದಿರ್ತಾನೆ, ಗಲಾಟೆ ಆಗಿರುತ್ತೆ. ಅದಕ್ಕೆ ರಾಮು ಅಲ್ಲೇ ಶಪಥ ಮಾಡಿ ಹೋಗ್ತಾನೆ. ಯಾವತ್ತು ಬಂದು ನನ್ನ ಮಗಳು ಪ್ರೇಮ ಅಂತ ಬಂದು ನೀವು ನಮ್ಮ ಮನೆಗೆ ಬಂದು ಕರಿತೀರೋ ಅಲ್ಲಿವರೆಗೂ ಪ್ರೇಮನ ನಾನು ನಿಮ್ಮ ಮನೆಗೆ ಕಳಿಸಲ್ಲ ಅಂತ ಹೇಳ್ಬಿಟ್ಟು ಶಪಥ ಮಾಡಿ ಅವ್ರ ಮನೆಯಿಂದ ಹೊರಡಬೇಕು. ಅದು ಪ್ರೇಮಗೂ ಸರಿ ಅನಿಸುತ್ತೆ. ಅವರಮ್ಮ ಮಾತ್ರ ಅಳ್ತಾ ಇರ್ತಾಳೆ. ಅವರಪ್ಪ ಐ ಡೋಂಟ್ ಕೇರ್ ಅಂತಾನೆ, ಏನಕ್ಕೂ ಕೇರೇ ಮಾಡಲ್ಲ. ಹೀಗೆ ಅವ್ರದ್ದು ಪ್ರೇಮ ಕಥೆ ನಡೀತಾ ಇರುತ್ತೆ. ಈ ಕಡೆ ಬಂದು
ಇವ್ರದ್ದು ರಾಮುಗೆ ಈಗ ಮತ್ತೆ ಮನೆ ಹುಡುಕ್ಬೇಕಾಗುತ್ತೆ, ಮತ್ತೆ ಅವನು ಕ್ಲಿನಿಕ್ ಓಪನ್ ಮಾಡಬೇಕಾಗುತ್ತೆ ಅಥವಾ ಎಲ್ಲಾದರೂ ಬಾಡಿಗೆ ಮನೆ ಮಾಡಬೇಕಾಗುತ್ತೆ. ತುಂಬ ಪ್ರಾಬ್ಲಮ್ ಆಗುತ್ತೆ. ಏಕೆಂದರೆ ಅವ್ರ ಮನೆಗೆ ಅವ್ನು ಹೋಗೋಕ್ಕಾಗಲ್ಲ. ಏಕೆಂದರೆ ಅವ್ರ ದೊಡ್ಡಮ್ಮ ಅಲ್ಲಿ ಬಿಡಲ್ಲ. ದೊಡ್ಡಮ್ಮನಿಗಿಂತನೂ ಅವ್ರ ಮೇಲೆ ಒಬ್ಬಳು ಕಿರಾತಕಿ ಇದ್ದಾಳೆ, ಅವಳು ಕ್ರಿಮಿನಲ್ಲು. ಅವಳು ಐಡಿಯಾ ಮಾಡಿಬಿಟ್ಟು ಇವ್ರನ್ನೆಲ್ಲ ಆಚೆ ಹಾಕ್ತಿದ್ದಾಳೆ. ಹಂಗಾಗಿ ಸ್ನೇಹನ ಚಿಕ್ಕಮ್ಮ ಅವಳು, ಸ್ನೇಹನ ಅತ್ತೆ ಅನಿಸುತ್ತೆ, ಅತ್ತೆ ಅವಳು. ಅಂದರೆ ಅವ್ರ ಅಪ್ಪನ ತಂಗಿ ಇರ್ಬೋದು. ಅವಳು ಇವ್ರ ಮನೆಗೆ ಬಂದು ಸೇರ್ಕೊಬಿಟ್ಟು, ಯಾರಿಗೂ ಪರಿಚಯ ಇಲ್ಲದ ರೀತಿ ಬಂದು ಸೇರ್ಕೊಂಬಿಟ್ಟು ಅವ್ರ ಮನೆಯೇ ಗುಂಡಾಂತರ ಮಾಡ್ತಿದ್ದಾಳೆ. ಇತ್ಲೆ ಪ್ರೇಮನ್ನು ಈ ಕಡೆ ಓಡಿಸಿದ್ದಾಳೆ, ಕಾವಿನ ಆ ಕಡೆ ಓಡಿಸಿದ್ದಾಳೆ. ಮತ್ತು ಕಾವಿನ ಅತ್ತೆನ ಬೆಡ್ ಮೇಲೆ ಮಲಗಿಸ್ಬಿಟ್ಟಿದ್ದಾಳೆ, ಕಾಯಿಲೆ ಮಲಗಿಸಿ. ಹೀಗೆ ಮತ್ತು ಮಗ್ದಿರ್ನು ಎಲ್ಲನೂ ಒಂದೊಂದು ಕಡೆ ದಿಕ್ಕಿಗೆ ಒಬ್ಬೊಬ್ಬನ ಓಡಿಸ್ಬಿಟ್ಟು ಆರಾಮಾಗಿದ್ದಾಳೆ. ಅದೊಂದು ಪಾಪ ಬಾಯಿಲ್ಲದ ಹುಡುಗಿ ಒಂದೈತೆ. ಇವಾಗ ಅವಳಿಗೆ ಅದ್ರ ಮೇಲೂ ಅನುಮಾನ ಬಂದ್ಬಿಟ್ಟಿದೆ. ಇಲ್ಲಿ ವಿಷಯ ಎಲ್ಲ ಹೇಳ್ತಿರೋದು ಅವಳೇ ಇರಬೇಕು, ಯಾರೂ ಹೇಳಲ್ಲ, ಈ ಮೂಗಿನೇ ಹೇಳಿರ್ತಾಳೆ ಅಂತೇಳ್ಬಿಟ್ಟು ಅದು ಬೇರೆ ಅನುಮಾನ ಪಟ್ಕೊಂಡು ಇವಳಿಗೆ ಕರೆಕ್ಟಾಗಿ ಬುದ್ಧಿ ಕಲಿಸ್ಬೇಕು ಅಂತ ಅವಳು ಮನೆಯಲ್ಲಿ ಸ್ಕೆಚ್ ಹಾಕಿರ್ತಾಳೆ. ಆಗ ಪ್ರೇಮಂಗೆ ಇನ್ನೂ ಅದ್ರ ಬಗ್ಗೆ ಏನೂ ಗೊತ್ತಾಗಿಲ್ಲ. ಪ್ರೇಮ ಇಲ್ಲೇ ತಮಾಷೆ ಮಾಡಿಕೊಂಡು ರಾತ್ರಿ ಎಲ್ಲ ಕಳೀತಾರೆ. ಆಮೇಲೆ ಖುಷಿಯಾಗೇ ಇರ್ತಾರೆ. ಆದರೆ ಅಲ್ಲೇನಾಗುತ್ತೆ ಅಂದರೆ ಅವ್ರ ಅಪ್ಪಂಗೆ ಸ್ವಲ್ಪನೂ ಉಳ್ಕೊಂಡ್ರೆ ಇಷ್ಟನೇ ಆಗಲ್ಲ. ಹೇಳ್ಬೇಕಂದ್ರೆ ಈ ಥರ ಮೋಸ ಮಾಡಿದ್ಲಲ್ಲ ಅನ್ನೋ ಒಂದು ಉದಾಹರಣೆ ಇಟ್ಕೊಂಡು ಅವನು ತುಂಬಾ ಇರಿಟೇಷನ್ ಆಗೋ ಮಾತುಗಳನ್ನೇ ಆಡ್ತಿರ್ತಾನೆ ಯಾವಾಗ ನೋಡಿದ್ರು. ಬಟ್ ಇವಳಿಗೆ ಅದು ಬೇಸರ ಆಗಲ್ಲ. ಏಕೆ ಅಂದರೆ ಅವಳು ಮಾಡಿದ್ದು ತಪ್ಪಿತ್ತಲ್ವ, ಅದಕ್ಕೆ ಅವಳು ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ರಾಮುನೂ ಚೆನ್ನಾಗಿದ್ದಾನೆ, ರಾಮು ಜೊತೆ ಪ್ರೇಮನೂ ಚೆನ್ನಾಗಿದ್ದಾಳೆ. ಅವ್ರದ್ದೇನೂ ಅಭ್ಯಂತರ ಏನಿಲ್ಲ, ಅವ್ರು ಚೆನ್ನಾಗೇ ಇದ್ದಾರೆ. ಇವನಿಗೇನಪ್ಪ ಸಿಟ್ಟು ಅಂತ ಅಂದರೆ ತಂಗಿಗೆ ಮೋಸ ಮಾಡಿದ್ಲಲ್ಲ ಅನ್ನೋದೊಂದು ಸಿಟ್ಟಿದೆ. ಹೇಳ್ಬೋದಿತ್ತಲ್ವ, ರಾಮು ಮದುವೆ ಆದ ಅಂತ ನನ್ನನ್ನು ಬಲವಂತವಾಗಿ ಕರ್ಕೊಂಡೋಗಿ ಡಿಕ್ಕಿಲಿ ಹಾಕ್ಕೊಂಡು ಮದುವೆ ಆದ ಅಂತ ಸುಳ್ಳು ಹೇಳಿದ್ಲಲ್ಲ, ಇವಳೇ ತಾಳಿ ಕಟ್ಕೊಂಡು ಈ ಥರ ಎಲ್ಲ ಮಾಡಿದ್ಲಲ್ಲ ಅಂತ ಇವನಿಗೆ, ಅವ್ರ ಅಪ್ಪನಿಗೆ ಕೋಪ ಇನ್ನೂ ಹೋಗೇ ಇಲ್ಲ, ಭಾಳ ಕೋಪ ಇದೆ. ಅದು ಪ್ರೇಮಂಗೂ ಗೊತ್ತು, ರಾಮಂಗೂ ಗೊತ್ತು, ಅವ್ರ ಅಮ್ಮಂಗೂ ಗೊತ್ತು. ಆದರೆ ಏನೂ ಮಾಡೋಕ್ಕಾಗಲ್ಲ, ಅವರಮ್ಮ ಎತ್ಕರುಳಲ್ವ. ಅವರಮ್ಮ ಎಲ್ಲನೂ ಸಹಿಸ್ಕೊಂಡು ಕರ್ಕೊಂಡು ಹೋದರೆ ಮನೆಗೆ, ಅವರಪ್ಪ ಅದಕ್ಕೆ ಒಪ್ಪೋದೇ ಇಲ್ಲ. ಆ್ಯಕ್ಚುಲಿ ಆರತಿ ಮಾಡೋಕ್ಕೂ ಕೂಡ ಅವ್ನು ಬಿಟ್ಟಿರೋದೇ ಇಲ್ಲ. ಅವಳು ಬರಬಾರ್ದು ನಮ್ಮ ಮನೆಗೆ, ಅವಳು ಯಾರು, ನನ್ನ ಮಗಳೇ ಅಲ್ಲ, ಹಾಗೆ ಹೀಗೆ ಅಂತೆಲ್ಲ ಹೇಳಿರ್ತಾನೆ. ಅದರಲ್ಲಿ ಅವರಮ್ಮ ಏನೋ ಕನ್ವಿನ್ಸ್ ಮಾಡಿ ಕರ್ಕೊಂಡೋಗಿ ಫಸ್ಟ್ ನೈಟೆಲ್ಲ ತಯಾರಿ ನಡೆಸಿರ್ತಾಳೆ. ಆಮೇಲೆ ಫಸ್ಟ್ ನೈಟೆಲ್ಲ ಆದಮೇಲೆ ಬೆಳಗ್ಗೆ ಎದ್ದರೆ ಈ ರೀತಿ ಆಗಿದೆ. ಏನಕ್ಕೆ ಅಂತ ಗೊತ್ತಾಗಿಲ್ಲ. ಅಪ್ಪ ಜಗಳಕ್ಕೆ ಬಿದ್ದನೋ ಅಥವಾ ಮಗಳು ಜಗಳಕ್ಕೆ ಬಿದ್ದಲೋ, ಯಾರು ಜಗಳಕ್ಕೆ ಬಿದ್ದರು ಅಂತ ಗೊತ್ತಿಲ್ಲ. ಈ ಥರ ಆಗಿದೆ. ಈ ಕಡೆ ಬಂದು ಕಾವ್ಯ ಪ್ರೊಫೆಸರ್ ಗತಿ ನೋಡಿಬಿಟ್ಟು, ಇದೇನೇ ಇದು, ನಿನ್ನೆ ನೋಡಿದ್ರೆ ಕೈ ಮುರ್ಕೊಂಡಿದ್ದಾನೆ, ಇವತ್ತು ನೋಡಿದ್ರೆ ಬಾತ್ರೂಮಲ್ಲಿ ಕೂಡ ಹಾಕಿದ್ದಾರೆ, ಯಾರೇ ಇದೆಲ್ಲ ಮಾಡೋದು ಅಂತ ಕಾವ್ಯ ಕೇಳ್ತಾವಳೆ. ಅವನಿಗೆ ಆಗಬೇಕು ಬಾ, ಅವನು ಕಡಿಮೆ ಮೆರಿತಾನ, ನಿನಗೆ ಮಾರ್ಕ್ಸ್ ಕೊಡ್ದಂಗೆ ಫೇಲು ಅಂತ ಕಳಿಸಿದ್ದಾನೆ, ಅವನಿಗೆ ಆಗಬೇಕು ಬಾ ಅಂತ ಕಾವ್ಯನ ಫ್ರೆಂಡು ಹೇಳ್ತಾಳೆ. ಆಮೇಲೆ ಹಂಗಂತ ಹೇಳಿಬಿಟ್ಟು ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅವನಿಗೆ ಅಂತ ಅಲ್ಲಿ ಲೆಕ್ಚರ್ಸ್ ಎಲ್ಲ ಸೇರಿಕೊಂಡು, ಯಾರು ಸರ್ ನಿಮಗೆ ಹಿಂಗೆ ಮಾಡಿದ್ದು, ಹಾಗೆ ಹಿಂಗೆ ಅಂತ ಅಂದ್ಕೊಂಡು ಎಲ್ಲರೂ ಸೇರ್ಕೊಂಡು ಮಾತಾಡ್ತಿರ್ತಾರೆ. ಕಾವ್ಯಂಗೆ ಮಾತ್ರ ತಲೆ ಕೆಟ್ಟೋಗುತ್ತೆ. ಇದನ್ನೆಲ್ಲ ಯಾರು ಮಾಡ್ತಾವ್ರೆ, ಹೆಂಗೆ ಇದೆಲ್ಲ ಹೆಂಗೆ ಸಾಧ್ಯನೇ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡಿದರೆ ಸೆಕ್ಯೂರಿಟಿ, ಇನ್ಯಾರೂ ಬರಲ್ಲ. ಅದು ಹೆಂಗೆ ಸಾಧ್ಯ ಇದು, ಯಾರು, ನನ್ನ ಕೈ ಹಿಡ್ದು ಎಳ್ದಿದ್ದಕ್ಕೆ ಅವನ ಕೈಯೇ ಮುರಿದೋಗಿದೆ. ಇವತ್ತು ನೋಡಿದ್ರೆ ಬಾತ್ರೂಮಲ್ಲಿ ಕೂಡ ಹಾಕಿದ್ದಾರೆ, ಲೆಟ್ರಿನ್ ರೂಮಲ್ಲಿ ಕೂಡ ಹಾಕಿದ್ದಾರೆ, ಏನು ಕತೆನೇ ಇದು ಅಂತ ಹೇಳ್ತಾಳೆ. ಏನೂ ಗೊತ್ತಿಲ್ಲ ಕಣೆ, ಯಾರು ಅಂತಲೂ ಗೊತ್ತಿಲ್ಲ, ಹಿಂಗೆ ಮಾಡಿದ್ದಾರೆ ನೋಡು ಅಂತ ಹೇಳ್ಬಿಟ್ಟು ಅಲ್ಲೂ ತುಂಬಾ ಫೀಲಿಂಗ್ ಆಗುತ್ತೆ. ಆದರೆ ಏನು ಅಂತಲೂ ಗೊತ್ತಾಗಲ್ಲ, ಅಯೋಮಯ. ಯಾಕೆ ಅಂದರೆ ಅವಳ ಗಂಡ ಅಲ್ಲಿ ಬಂದಿರೋದು ಅವಳಿಗೆ ಗೊತ್ತೇ ಇಲ್ಲ. ಅವನು ಕೆಳಗಿಂದ ನೋಡ್ತಿರ್ತಾನೆ, ಮೇಲೆ ಅದೆಲ್ಲ ಲೆಕ್ಚರ್ಸ್ ಎಲ್ಲ ಸೇರಿಕೊಂಡು ಆ ಥರ ಮಾತಾಡ್ತಿರ್ತಾರೆ. ಆಮೇಲೆ ಕಾವ್ಯನ ಫ್ರೆಂಡು ಸೇರ್ಕೊಂಡು ಈ ಕಡೆ ಮಾತಾಡ್ತಿರ್ತಾರೆ. ಅದನ್ನು ನೋಡ್ತಾನೆ. ನೋಡಿಬಿಟ್ಟು ನನ್ನ ಹುಡುಗಿ ಕೈ ಹಿಡ್ದು ಎಳಿಯೋಕ್ಕೆ ಅವನಿಗೆ ಎಷ್ಟು ಅಹಂಕಾರ ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಅಂದ್ಕೊಂಡು ಅತ್ಲಾಗ ಅವನ ಕೈಯನ್ನೇ ಮುರಿದು ಹಾಕ್ಬಿಟ್ಟಿದ್ದಾನೆ. ಈ ಕಡೆ ಇವ್ನು ನೋಡ್ಕೊಂಡು ನಿಂತಿರುವಾಗಲೇ ಅಲ್ಲಿ ಪ್ರೊಫೆಸರೆಲ್ಲ ಕಂಡುಹಿಡಿಬೇಕು ಅಂತೇಳಿ ಪೊಲೀಸಿಗೆ ಕಂಪ್ಲೇಂಟ್ ಮಾಡೋದು ಏನೋ ಒಂದು ಹೇಳ್ತಾ ಇದ್ದಾರೆ. ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಮಾಡಿದ ಮೇಲೇ ಗೊತ್ತಾಗುತ್ತೆ. ಎಲ್ಲರೂ
ಸರ್ಗ್ ಹಿಂಗೆ ಆಗಬಾರ್ದಾಗಿತ್ತು, ಸರ್ಗ್ ಹಿಂಗೆ ಆಗಬಾರ್ದಾಗಿತ್ತು, ಏನು ಸರ್ ಇದೆಲ್ಲ ಆಯಿತು, ಹೆಂಗೆ ಏನು ಆ ವಾಸನೆಯಲ್ಲಿ ಹೆಂಗಿದ್ರಿ ಸರ್ ಅಲ್ಲಿ, ಕೂಗಬಾರ್ದಾ, ಯಾರನ್ನಾರು ಕರಿಬಾರ್ದಾ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತವ್ರೆ. ಯಾರನ್ನು ಕರೆಯೋದು ಸರ್, ಎಷ್ಟು ಕರೆದ್ರೂ ಯಾರೂ ಬರಲ್ಲ, ಬಾತ್ರೂಮಲ್ಲಿ ಸೇರ್ಕೊಂಡ್ಮೇಲೆ ಎಲ್ಲಿ ಗೊತ್ತಾಗುತ್ತೆ, ಯಾರೂ ಬರಲ್ಲ ಅಂತ ಹೇಳ್ತವನೆ. ಆಮೇಲೆ ಲೆಕ್ಚರ್ಸ್ ಎಲ್ಲ ಸಮಾಧಾನ ಮಾಡ್ತಿದ್ದಾರೆ, ಹುಡುಗರು ಬಂದು ಬಂದು ನೋಡ್ತಾ ಇದ್ದಾರೆ, ಎಲ್ಲರೂ ಬಂದು ನೋಡ್ತಿದ್ದಾರೆ. ಹುಡುಗರೆಲ್ಲ ಕೆಲವರಿಗೆಲ್ಲ ಆಗಬೇಕು ಇವನಿಗೆ ಅಂತಾರೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.